ಕಳೆದ 5 ದಶಕಗಳ ಭರವಸೆ ಪಾಳು ಬಿದ್ದ 730 ಎಕರೆ ಭೂಮಿ ರೈತರಿಗೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಕೈಗನ್ನಡಿ. ಹೋರಾಟ ಮನವಿಗೆ ಸಿಕ್ಕಿಲ್ಲ ಕಿಮ್ಮತ್ತು. ಸುಳ್ಳಾಯಿತು ನಿರೀಕ್ಷೆ, ನನಸಾಗದ ಕನಸು. ಇದು ಹೇಮಾವತಿ ಉದ್ಯಾನ ಅಧ್ವಾನ ಆಗಿರೋ ಸುದ್ದಿ. 570 ಎಕರೆ ಜಾಗ ಇರೋಂತ ಜಾಗನ ಸುಡ್ಗಾಡು ಆಗಿರೋದ್ನ ಮನಗಂಡು ಪಾರ್ಕ್ ತರನಾರು ಕಾಣಿಸ್ಲಿ ಅನ್ನೋದ. ಸುಮಾರು 700 ಎಕರೆ ಜಮೀನಿದೆ, ಬೃಂದಾವನ ಮಾಡ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ನುಡಿದಂತೆ ನಡೀಲಿಲ್ಲ. ಬಹಳ ನಿರಾಶೆ ಆಗಿದೆ ನನಗೆ. 5 ದಶಕ ಕಳೆದ್ರೂ ಕೂಡ ಅಭಿವೃದ್ಧಿ ಕಂಡಿಲ್ಲ. ಹೇಮಾವತಿ ಡ್ಯಾಂ ನಿಗದಿತ ಉದ್ದೇಶಕ್ಕೆ ಬಳಕೆ ಆಗ್ತಾ ಇಲ್ಲ. 100 ಎಕರೆ ಜಲಾಶಯದ ಮುಂಭಾಗವೇ ಖಾಲಿ ಬಿದ್ದಿದೆ ಜಾಗ. ಬೃಂದಾವನ ಪಾರ್ಕ್ ನಿರ್ಮಾಣಕ್ಕೆ ಅಂತ ಹೇಳಿ 730 ಎಕರೆ ನಿಗದಿಯನ್ನ ಮಾಡಲಾಗಿತ್ತು. 5 ದಶಕಗಳು ಕಳೆದ್ರೂ ಕೂಡ ಅಭಿವೃದ್ಧಿ ಆಗಿಲ್ಲ. ಏನು ಉದ್ದೇಶಕ್ಕೆ ಅಂತ ಇವ್ರು ಮೀಸಲಿಟ್ಟಿದ್ರು ಜಾಗ, ಉದ್ದೇಶ ಈಡೇರಿಲ್ಲ ಅಂತೇಳಿ ಆರೋಪಗಳು ಕೇಳಿಬಂದಿದೆ. ಬೃಂದಾವನ ಮತ್ತೆ ಪಾರ್ಕ್ ನಿರ್ಮಾಣಕ್ಕೆ ಅಂತ ಹೇಳಿ 730 ಎಕರೆ ನಿಗದಿಯನ್ನ ಮಾಡಿದ್ರು. 1972ರಿಂದಲೂ ಕೂಡ ಒಂದು ಕನಸು ಏನಿತ್ತು, ಆ ಕನಸು ಹಂಗೆ ಇದೆ. ಪರಿಣಾಮ ಆ ಜಾಗ ಏನಿದೆ ಅದು ಪಾಳು ಬಿದ್ದು ಹೋಗಿದೆ. ಹಲವು ಬಾರಿ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಸ್ಥಳೀಯರು ಈ ಬಗ್ಗೆ, ಆದ್ರೆ ಅವರು ವಿಫಲರಾಗಿದ್ದಾರೆ. 5 ದಶಕ ಆಯ್ತು. ಜಸ್ಟ್ ಇಮ್ಯಾಜಿನ್, ಎಷ್ಟು ಸತಿ ಅಂತ ಹೋಗಿ ಕೇಳಕ್ ಸಾಧ್ಯ? ಒಂದ್ ಕಡೆ ರೈತರಿಗೂ ಇಲ್ಲ ಆ ಭೂಮಿ, ಅಭಿವೃದ್ಧಿನೂ ಆಗಿಲ್ಲ. ಉದ್ಯಾನವನದ ಕನಸು ಹಾಗೆ ಉಳಿದಿದೆ. ಸದ್ಯದ ಪರಿಸ್ಥಿತಿ ನೋಡಿ, ಆ ಜಾಗ ಹೆಂಗ ಹಾಳು ಬಿದ್ದಿದೆ ಅಂತ ಹೇಳಿ. 730 ಎಕರೆ ಜಾಗ 1972ರಿಂದಲೂ ಕೂಡ ಈ ಜಾಗ ಹಿಂಗೆ ಖಾಲಿ ಬಿದ್ದಿದೆ. ಹೋರಾಟನೂ ಮಾಡಿದ್ದಾಯ್ತು, ಮನವಿನೂ ಕೊಟ್ಟಿದ್ದಾಯ್ತು. ಆದ್ರೂ ಕೂಡ ಹೇಮಾವತಿ ಡ್ಯಾಂ ಸುತ್ತಮುತ್ತ ಉದ್ಯಾನವನದ ಕನಸು ಈಡೇರಿಲ್ಲ. ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮಲ್ಲಿ ಸುಮಾರು 700 ಎಕರೆ ಇದೆ. ಆ 700 ಎಕರೆಯಲ್ಲಿ ಮೊದಲನೇ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಒಂದು 200ರಿಂದ 500 ಕೋಟಿವರೆಗೂ ಅನೌನ್ಸ್ ಮಾಡಿ ರಿಸರ್ವೇಷನ್ ಮಾಡಿ ಸ್ವಿಟ್ಜರ್ಲ್ಯಾಂಡ್ ರೀತಿಯಲ್ಲಿ ಮಾಡ್ತೀವಿ ಅಂತ ಒಂದು ಭರವಸೆ ಆಗಿತ್ತು. ಇಲ್ಲಿಯ ಇಂಜಿನಿಯರ್ಗಳೆಲ್ಲ ಅದೇ ರೀತಿ ಹೇಳಿದ್ರು. ಒಳ್ಳೆ ಎಸ್ಟಿಮೇಟ್ ಮಾಡಿದ್ದೀವಿ, ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಮೈಸೂರು ಬೃಂದಾವನ ಯಾವ ರೀತಿ ಇದೆ ಅದಕ್ಕಿಂತ ಇತ್ತೀಚಿನ ಅಪ್ಡೇಟ್ ಆಗಿ ನಾವು ಎಲ್ಲ ಮಾಡ್ಕೊಟ್ಟಿದ್ದೀವಿ. ಸ್ವಿಟ್ಜರ್ಲ್ಯಾಂಡ್ ರೀತಿಯಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ ರೀತಿ ಬೃಂದಾವನ ಮಾಡಿ ಎಲ್ರಿಗೂ ಇಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆ ಇರ್ಬೋದು, ಹಾಸನ ತಾಲೂಕು ಸುತ್ತಮುತ್ತ ಎಲ್ರಿಗೂ ಪ್ರವಾಸಿಗರಿಗೆ ಸೆಳೆದು ಈ ಭಾಗ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಒಂದು ಅಂದಾಜು ಇಟ್ಕೊಂಡಿದ್ದು. ಆದ್ರೆ ಈ ಸಲ ಹುಸಿ ಮಾಡಿದ್ದಾರೆ. ಹೇಮಾವತಿ ಗೊರೂರಿಗೆ ಸೀಮಿತವಾಗಿರೋದು ಮತ್ತೆ ಈ ಜಿಲ್ಲೆಗೆ ಸೀಮಿತವಾಗಿರೋಂಥ ಒಂದು ಅಣೆಕಟ್ಟೆ ಅಲ್ಲ. ಹೇಮಾವತಿ ನೀರ್ನ ಲಕ್ಷಾಂತರ ಜೀವಿಗಳು, ಮನುಷ್ಯರು ಈ ಕುಡಿತಾ ಇದ್ದಾರೆ. ಅದು ಇಲ್ಲಿಗೊಂದು ಈಗ ನೋಡಿದ್ರೆ ನೀವು ಈ ಹೇಮಾವತಿ ಮುಂಭಾಗ ಯಾವ ಅಣೆಕಟ್ಟೆ ಮುಂಭಾಗನು ಅಷ್ಟು ಖಾಲಿ ವಿಸ್ತೀರ್ಣವಾದ ಜಾಗ ಇಲ್ದಲೇ ಇರೋ ಅಂತ ಅಣೆಕಟ್ಟೆಗಳು ಇರೋ ಅಂಥವು ಬೇರೆ ತರ ಪ್ರವಾಸೋದ್ಯಮಕ್ಕೆ ಹೆಸರಾಂತ ಅಣೆಕಟ್ಟೆ ಆಗೋಗವೆ. ಇವತ್ತಿನ ಒಂದು 500 ಎಕರೆ 570 ಎಕರೆ ಜಾಗ ಇರೋಂಥ ಜಾಗನ ಸುಡ್ಗಾಡು ಆಗಿರೋದನ್ನ ಮನಗಂಡು ಇದನ್ನ ಮುಖ್ಯಮಂತ್ರಿಗಳು ಅದನ್ನ ಒಂದು ರೂಪ ಕೊಡ್ಬೋದಿತ್ತು. ಅವರಿಗೆ ಎಲ್ಲಾ ರೀತಿಯ ಅವಕಾಶ ಐತೆ. ಈ ಜಾಗ ಇರೋದು ಗೊತ್ತು, ಇಲ್ಲಿ ಹಿಂಗ್ ಮಾಡ್ಬೋದು ಅನ್ನೋದು ಅವ್ರಿಗೆ ಒಂದು ಪ್ಲಾನ್ ಐತೆ. ಅಂದ್ರೆ ಮಾಡ್ತಾ ಇಲ್ಲ, ಯಾಕೆ ಅನ್ನೋದ್ರ ಬಗ್ಗೆನೂ ಗೊತ್ತಾಯ್ತಾ ಇಲ್ಲ. ಈ ಬಾರಿ ಮಾನ್ಯ ಮುಖ್ಯಮಂತ್ರಿ ಅವರು ಈ ಬಾರಿ ಪ್ರವಾಸೋದ್ಯಮ ಬೃಂದಾವನ ನಿರ್ಮಾಣಕ್ಕೆ ನಾನು ಗ್ರಾಂಟ್ ಕೊಡ್ತೀನಿ, ನಾವು ಬೃಂದಾವನ ನಿರ್ಮಾಣ ಮಾಡ್ತೀವಿ, ನುಡಿಯಂತೆ ನಡೀತೀವಿ, ನಾವು ಅದರಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮುಖ್ಯಮಂತ್ರಿ ಅವರು ಕಾರ್ಯಕ್ರಮಕ್ಕೆ ಬರೋಕ್ಕೋಸ್ಕರ ಈ ರೀತಿ ಹೇಳಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗಿ ಕೇಳಿದ್ರೆ ಗೊತ್ತಿಲ್ಲ. ನುಣುಚಿಗೆ ಹೋಗುವಂತ ಹುನ್ನಾರವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮಾಡಿದ್ದಾರೆ ಅನ್ನೋದು ಈಗ ಎಲ್ಲ ಇಡೀ ಜಿಲ್ಲೆ ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಇದು ಬೃಂದಾವನ ಆಗಿದ್ರೆ ಇಲ್ಲಿ ಎಷ್ಟೋ ಈ ಊರು ತನ್ನ ಕಳೆನ ತಂದ್ಕೊಳ್ಳುವಂತ ಅವತ್ತು ಹೇಳಿದ್ದು. ದಯಮಾಡಿ ತಮ್ಗೇನಾದ್ರು ಮನಸ್ಸು ಹಾಸನ ಜಿಲ್ಲೆ ಮೇಲೆ ಇದ್ರೆ ತಾವು ದಯವಿಟ್ಟು ಈಗಲೂ ಕೂಡ ಗ್ರಾಂಟ್ ರಿಲೀಸ್ ಮಾಡಿಕೊಟ್ರೆ ಅವರು ಇವತ್ತಿಗೂ ಕೂಡ ಬೃಂದಾವನ ಮಾಡಕ್ಕೆ ರೆಡಿ ಇದ್ದಾರೆ. KRS ಮಾದರಿಲಿ ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಜಾಗ ಇದೆ, ಅನುದಾನದ ಕೊರತೆ ಇದೆ, ಗ್ರಾಂಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಸಮಸ್ಯೆ ಏನಾಗ್ತಾ ಇದೆ? ಶ್ರೀಮಂತ, ಹಾಸನ ಜಿಲ್ಲೆ ಸಾಮಾನ್ಯವಾಗಿ ಪ್ರವಾಸಿಗರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಶಿಲ್ಪಕಲೆಗಳ ತವರೂರು ಎಂಬಂತಹ ಖ್ಯಾತಿಯನ್ನು ಕೂಡ ಪಡೆದಿದೆ. ಅದರಲ್ಲೇ ಹಾಸನದಲ್ಲಿ ಬೇಲೂರು ಮತ್ತು ಹಳೆಬೀಡು ಶ್ರವಣಬೆಳಗೊಳಗಳು ಕೂಡ ಶಿಲ್ಪಕಲೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಕ್ಷೇತ್ರಗಳು. ವಿಖ್ಯಾತಿಯಾಗಿರ್ತಕ್ಕಂಥ ಬೇಲೂರು ಹಳೆಬೀಡು ಇದೆ. ಇದ್ರ ಜೊತೆಗೆ ಹಾಸನದಲ್ಲಿರ್ತಕ್ಕಂಥ ಹೇಮಾವತಿ ಜಲಾಶಯವನ್ನ ಅಭಿವೃದ್ಧಿ ಮಾಡಿದ್ದೆ ಆದ್ರೆ ಅಲ್ಲಿಗೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ಹೇಮಾವತಿ ಜಲಾಶಯ ಸುಮಾರು
72ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದ್ರ ಮುಂಭಾಗದಲ್ಲಿರ್ತಕ್ಕಂಥ ಸುಮಾರು 700 ಎಕರೆಗಿಂತ ಹೆಚ್ಚು ಜಾಗದಲ್ಲಿ ಬೃಂದಾವನವನ್ನ ನಿರ್ಮಾಣ ಮಾಡ್ಬೇಕು ಅಂತ ಆಗ್ರಹ ಸ್ಥಳೀಯರಲ್ಲಿ ಸುಮಾರು 50 ವರ್ಷಗಳಿಂದ ಕೂಡ ಇದ್ರು ಕೂಡ ಇಲ್ಲಿವರೆಗೂ ಸರ್ಕಾರಗಳು ತಲೆ ಕೆಡಿಸ್ಕೊಂಡಿಲ್ಲ. ಈ ಭೂಮಿ ಈಗ ಯಾವುದೇ ಉಪಯೋಗಕ್ಕೆ ಬಾರದೆ ಪಾಳು ಬಿದ್ದಂತ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದರಿಂದಾಗಿ ಯಾವುದೇ ಉಪಯೋಗ ಇಲ್ಲ. ಡ್ಯಾಮ್ಗೂ ಕೂಡ ಕಳೆಯನ್ನ ಕುಂದಿಸುವಂತ ರೀತಿಯಲ್ಲಿ ಈ ಜಾಗ ಕಳಪೆ ಹೆಸರನ್ನ ಮಾಡಿದೆ. ಆದ್ರೆ ಡ್ಯಾಮ್ ಮುಂಭಾಗ ಇರ್ತಕ್ಕಂಥ ಜಾಗವನ್ನ ಉಪಯೋಗಿಸ್ಕೊಂಡು ಅದಕ್ಕೆ ಅನುದಾನವನ್ನು ಕೂಡ ಕಲ್ಪಿಸಬೇಕು. ಅನುದಾನ ಕಲ್ಪಿಸಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಸಾಕಷ್ಟು ಬಾರಿ ಇಲ್ಲಿನ ಸ್ಥಳೀಯರು ಕೂಡ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಹೇಮಾವತಿ ಡ್ಯಾಮ್ ಸುತ್ತಮುತ್ತ ಉದ್ಯಾನವನ ನಿರ್ಮಾಣ ಮಾಡುವಂತ ವಿಷಯದಲ್ಲಿ ಈಗ ರಾಜ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಿದೆ ಅಂತೇಳಿ ಆರೋಪಗಳು ಬಂದಿದೆ. ಇಲ್ಲಿ 1-2 ವರ್ಷ ಅಲ್ಲ, ಸತತವಾಗಿ ಬೇಡಿಕೆಯನ್ನ ಇಟ್ಕೊಂಡ್ ಬರ್ತಾ ಇದ್ದಾರೆ, ಮನವಿ ಮಾಡಿದ್ದಾರೆ. ಏನು ಮಾಡಿದ್ರು ಕೂಡ ಇಲ್ಲಿ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಪರಿಣಾಮ ನೋಡಿ 1972ರಿಂದಲೂ ಕೂಡ ಜಾಗ ಖಾಲಿ ಬಿದ್ದಿದೆ. ಇದೇ ವಿಷಯವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಪ್ಲೀಸ್ ಗೋ ಹೆಡ್. ಖಂಡಿತವಾಗಿ ಈಗ ಸುಮಾರು 50 ವರ್ಷಗಳಿಂದ ಈ ಒಂದು ಸ್ಥಳೀಯರು ಮತ್ತು ಹಾಸನ ಜಿಲ್ಲೆಯ ಜನ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಆದ್ರೆ ಯಾವುದೇ ಸರ್ಕಾರಗಳು ಇದಕ್ಕೆ ತಲೆ ಕೆಡಿಸ್ಕೊಂತಿಲ್ಲ. ಸುಮಾರು ಈ ಹಿಂದಿನ ಸರ್ಕಾರಗಳಲ್ಲೂ ಕೂಡ ಅನೇಕ ಬಾರಿ ಈ ವಿಚಾರ ಪ್ರಸ್ತಾಪ ಆಗಿದೆ, ಸಚಿವ ಸಂಪುಟದಲ್ಲೂ ಕೂಡ ಚರ್ಚೆ ಆಗಿದೆ. ಆದ್ರೆ ಈ ಬಾರಿ ಬಜೆಟ್ ನಲ್ಲಿ ಇದಕ್ಕೆ ಅನುಮೋದನೆ ಸಿಗುತ್ತೆ. ಸುಮಾರು 250ರಿಂದ 300 ಕೋಟಿ ಹಣವನ್ನ ನೀಡ್ತಾರೆ ಎಂಬಂತ ಭರವಸೆಯನ್ನ ಹಾಸನದ ಜನ ಇಟ್ಕೊಂಡಿದ್ರು. ಆದ್ರೆ ಇದು ಕೂಡ ಈಗ ಹುಸಿಕೊಂಡಿದೆ. ಈ ಬಾರಿ ಹಾಸನಕ್ಕೆ ಸಾಧನಾ ಸಮಾವೇಶಕ್ಕೆ ಬಂದಿದ್ದಂತ ಸಿದ್ದರಾಮಯ್ಯರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ರು. ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರ ಬೇಡಿಕೆ ಏನು ಇಟ್ಟಿದ್ರು ಅದಕ್ಕೆ ಸಿದ್ದರಾಮಯ್ಯ ಕೂಡ ಅಸ್ತು ಎಂಬಂತ ವಿಚಾರವನ್ನ ಸಭೆಯಲ್ಲಿ ನೇರವಾಗಿ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ. ಹೇಮಾವತಿ ಜಲಾಶಯದ ಮುಂಭಾಗದಲ್ಲಿರ್ತಕ್ಕಂಥ ಜಲಾಶಯದ ಜಾಗವನ್ನು ಉಪಯೋಗಿಸಿಕೊಂಡು ಡಿಸ್ನಿ ಲ್ಯಾಂಡ್ ಮಾಡದಿದ್ರು ಪರವಾಗಿಲ್ಲ, ಅಲ್ಲಿರ್ತಕ್ಕಂಥ ಜಾಗವನ್ನು ಉಪಯೋಗಿಸಿಕೊಂಡು ಬೃಂದಾವನ ಮಾದರಿಯಾಗಿ ಉದ್ಯಾನವನವನ್ನ ನಿರ್ಮಾಣ ಮಾಡಬೇಕು. ಇಲ್ಲಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ನಿರಾಸೆಯಿಂದ ಮೂಡಿಸಬಾರ್ದು. ಅಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಮನಸ್ಸಿಗೆ ಖುಷಿ ಕೊಡುವಂತ ರೀತಿಯಲ್ಲಿ ಮತ್ತು ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿ ಆಗುವಂತ ರೀತಿಯಲ್ಲಿ ಈ ಒಂದು ಅಭಿವೃದ್ಧಿಯನ್ನ ಮಾಡಬೇಕು. ಮೈಸೂರಿನಲ್ಲಿರ್ತಕ್ಕಂಥ ಬೃಂದಾವನ ರೀತಿಯಲ್ಲಿ ಆದ್ರೂ ಪರವಾಗಿಲ್ಲ. ಮತ್ತೆ ಅತ್ಯಾಧುನಿಕವಾಗಿ ಏನು ಇಲ್ಲಿನ ಅಧಿಕಾರಿಗಳು ಸ್ಕೆಚ್ ಅನ್ನು ಮಾಡಿ ಸರ್ಕಾರಕ್ಕೆ ಈಗಾಗಲೇ ಕಳಿಸಿದರೆ ಆ ರೀತಿಯಲ್ಲಾದ್ರೂ ಕೂಡ ನಮ್ಗೆ ಅನುದಾನವನ್ನ ಬಿಡುಗಡೆ ಮಾಡಿ ಉದ್ಯಾನವನವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಆಗ್ರಹವನ್ನು ಇಟ್ಟಿದ್ದಾರೆ. ಇಲ್ಲೇ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟವನ್ನ ಶುರು ಮಾಡ್ಬೇಕಾಗತ್ತೆ. ಹಾಸನದ ಪ್ರವಾಸೋದ್ಯಮನ ನಿರ್ಲಕ್ಷಿಸಬಾರ್ದು. ಈ ಸರ್ಕಾರದ ರಾಜಕಾರಣಿಗಳು ಯಾವುದೇ ರೀತಿಯಿಂದ ರಾಜಕಾರಣವನ್ನ ವಿಚಾರವಾಗಿ ಇಟ್ಕೊಂಡ್ರು ಕೂಡ ಹಾಸನಕ್ಕೆ ಮಲತಾಯಿ ಧೋರಣೆಯನ್ನ ತೋರಿಸಬಾರ್ದು. ಈ ಉದ್ಯಾನವನವನ್ನ ಶೀಘ್ರವಾಗಿ ನಿರ್ಮಾಣ ಮಾಡ್ಕೊಡ್ಬೇಕಂತ ಆಗ್ರಹವನ್ನು ಇಲ್ಲಿ ಸ್ಥಳೀಯರು ಇಡ್ತಿರ್ತಕ್ಕಂಥದ್ದು. ಶರ್ಮಿತಾ, ಈಗ ಹಾಸನದ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ಇದು ತುಂಬಾ ಮಹತ್ವವನ್ನ ಪಡೆಯುತ್ತೆ, ಇಂಪಾರ್ಟೆಂಟ್ ಜಾಗ ಕೂಡ. ಸೊ ಈ ನಿಟ್ಟಲ್ಲಿ ದೇವೇಗೌಡರು ಫ್ಯಾಮಿಲಿ ಕಡೆಯಿಂದ ಒತ್ತಡ ಹಾಕೋ ಪ್ರಯತ್ನ ಹಿಂದೆ ಯಾವತ್ತೂ ನಡೆದಿರ್ಲಿಲ್ವಾ ಕೃಷ್ಣಮೂರ್ತಿ? ಶರ್ಮಿತಾ, 2018 ಮತ್ತು 19ರಲ್ಲಿ ರೇವಣ್ಣ ಅವರು PWD ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಒಂದು ಜಾಗವನ್ನ ಸರ್ವೆಯನ್ನ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಈ ಜಾಗದಲ್ಲಿ ಉದ್ಯಾನವನವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸುಮಾರು 400 ಕೋಟಿ ರೂಪಾಯಿನ ಅನುದಾನವನ್ನ ಇಡಬೇಕು ಎಂಬಂತ ಯೋಜನೆಯನ್ನು ಕೂಡ ಅವ್ರು ತಯಾರು ಮಾಡ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ಅವ್ರ ಸರ್ಕಾರ ಕೂಡ ಬಿದ್ದೋಯ್ತು. ಅಲ್ಲಿಗೆ ಆ ಯೋಜನೆ ನೆನೆಗುದಿಗೆ ಬಿತ್ತು. ಅದಾದ ನಂತರದಲ್ಲಿ ಬಿಜೆಪಿ ಸರ್ಕಾರ ಬಂತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಅನುದಾನ ಇದಕ್ಕೆ ಇಡೋದಾಗ್ಲಿ ಮತ್ತು ಯೋಜನೆಯನ್ನ ರೂಪಿಸೋದಾಗ್ಲಿ ಯಾವುದೇ ಸರ್ಕಾರಗಳು ಕೂಡ ಮಾಡಿಲ್ಲ. ಆದ್ರೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಸಾಧಾರಣ ಸಮಾವೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಈ ಒಂದು ಬೇಡಿಕೆಯನ್ನು ಕೇಳಿ ಬರ್ತದೆ. ಇದಕ್ಕೆ ಮುಂದಿನ ಬಜೆಟ್ ನಲ್ಲಿ ಅನುಮೋದನೆಯನ್ನ ಕೊಟ್ಟು ಉದ್ಯಾನವನವನ್ನು ನಿರ್ಮಾಣ ಮಾಡ್ತೀವಿ ಎಂಬಂತ ಆಶ್ವಾಸನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯರು ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಂತ ಆಶ್ವಾಸನೆ ಅವರು ಈಡೇರಿಸಿಲ್ಲ. ಮುಂದಿನ ದಿನಗಳಾದ್ರೂ ಈ ಏಡಿಕೆ ಮಾಡ್ತಾರೆ ಎಂಬಂತನ್ನ ಇಲ್ಲಿನ ಕುತೂಹಲದಿಂದ ಕಾಯ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ಅನುದಾನವನ್ನ ಕೂಡ ಕೊಟ್ಟಿಲ್ಲ. ಹೇಮಾವತಿ ಜಲಾಶಯದಲ್ಲಿ ಸುಮಾರು 37 TMC ನೀರನ್ನ ಇಟ್ಕೊಂಡಿರ್ತಕ್ಕಂಥದ್ದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಅಲ್ಲ, ತುಮಕೂರು, ಮಂಡ್ಯ, ಮೈಸೂರು ಭಾಗಕ್ಕೂ ಕೂಡ ಈ ಒಂದು ಜಲಾಶಯದಿಂದ ನೀರನ್ನ ಕೂಡ ಹರಿಸಲಾಗುತ್ತೆ. ರಾಜ್ಯದ ಪ್ರಮುಖ ಜಲಾಶಯದಲ್ಲಿ ಹೇಮಾವತಿ ಜಲಾಶಯ ಕೂಡ ಒಂದು. ಆದ್ರೆ ರಾಜ್ಯಾದ್ಯಂತ ಇರ್ತಕ್ಕಂಥ ಅನೇಕ ಜಲಾಶಯಗಳ ಮುಂಭಾಗದಲ್ಲಿ ಉದ್ಯಾನವನವನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ಡ್ಯಾಮ್ಗೆ ಕಳೆ ಕೊಡುವಂತ ರೀತಿಯಲ್ಲಿ ಉದ್ಯಾನವನಗಳು ಕೂಡ ಕಂಡು ಬರುತ್ತೆ. ಆದ್ರೆ ಹಾಸನದ ಹೇಮಾವತಿ ಜಲಾಶಯದ ಮುಂಭಾಗದಲ್ಲಿರ್ತಕ್ಕಂಥ ಸುಮಾರು 700 ಎಕರೆ ಜಾಗದಲ್ಲಿ ನಿಗದಿ ಆಗಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೂಡ ಅಲ್ಲಿ ಆಗಿಲ್ಲದೆ ಇರ್ತಕ್ಕಂಥದ್ದು ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಒಂದು ಜಾಗವನ್ನು ಉಪಯೋಗಿಸ್ಕೋಬೇಕು. ಸರ್ಕಾರ ಅನುದಾನವನ್ನು ಇಟ್ಟು ಈ ಡ್ಯಾಮ್ ನ ಮುಂಭಾಗದಲ್ಲಿ ಅಭಿವೃದ್ಧಿ ಮಾಡ್ಬೇಕು. ಹಾಸನ ಜಿಲ್ಲೆಗೆ ಪ್ರವಾಸಿಗರಿಗೆ ಏನ್ ಬರ್ತಾರೆ ಅವರು ಬೇಲೂರು, ಹಳೆಬೀಡು ಮತ್ತು ಶ್ರವಣಬೆಳಗೊಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅವರು ಹಾಸನ ಜಿಲ್ಲೆಯ ಹಾಸನ ತಾಲೂಕಿನಲ್ಲಿ ಇರ್ತಕ್ಕಂಥ ಹೇಮಾವತಿ ಜಲಾಶಯ ಮುಂಭಾಗಕ್ಕೆ ಬಂದು ಇಲ್ಲಿನ ಸೌಂದರ್ಯವನ್ನು ಕೂಡ ಸವಿದು ಹೋಗ್ಬೇಕು ಎಂಬಂತ ಆಗ್ರಹವನ್ನು ಇಲ್ಲಿ ಸ್ಥಳೀಯರು ಇಟ್ಟಿರ್ತಕ್ಕಂಥದ್ದು. ಶರ್ಮಿತಾ,
ಫೈನ್. ಈಗ ರೈತರು ಕೂಡ ಭೂಮಿಯನ್ನ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಊರು ಸೊಗಸಾಗಿ ಕಾಣ್ಲಿ, ನಮ್ಮೂರು ಅಭಿವೃದ್ಧಿ ಆಗುತ್ತೆ ಅಂತ ಬಿಟ್ಕೊಟ್ಟಿದ್ರ, ಅಥವಾ ಆ ಸಂದರ್ಭದಲ್ಲಿ ಪರಿಹಾರ ಏನಾದ್ರು ಅವ್ರಿಗೆ ನೀಡಲಾಗಿತ್ತಾ ಇಲ್ವಾ? ರೈತರೇನ್ ಹೇಳ್ತಾರೆ ಈ ಬಗ್ಗೆ, ಜಾಗ ಬಿಟ್ಕೊಟ್ಟವರು? ಈಗಾಗ್ಲೇ ಸುಮಾರು ಸಾವಿರಾರು ರೈತರು ಈ ಒಂದು ಜಲಾಶಯನ ಕಟ್ಟಲಿಕ್ಕೆ ಭೂಮಿಯನ್ನ ಬಿಟ್ಕೊಟ್ಟಿದ್ರೆ ಇಲ್ಲಿಂದ ಅವರಿಗೆ ಸ್ಥಳಾಂತರವನ್ನ ಕೂಡ ಮಾಡಲಾಗಿದೆ. ಆದ್ರೆ ಇಲ್ಲಿವರೆಗೂ ಕೂಡ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಕ್ರಮ ಆಗಿಲ್ಲ. ಅನೇಕರಿಗೆ HRP ಮೂಲಕವಾಗಿ ಜಾಗವನ್ನ ಮಂಜೂರು ಮಾಡ್ಬೇಕಾಗಿತ್ತು. ಆದ್ರೆ ಬೇರೆ ಕಡೆ ಸ್ಥಳಾಂತರ ಮಾಡಿದ್ರು ಕೂಡ ಅವರಿಗೆ ಇಲ್ಲಿವರೆಗೂ ಕೂಡ ಸ್ಥಳೀಯ ಏನು ಇಲ್ಲಿದ್ದಂತ ಸ್ಥಳೀಯರಿಗೆ ಸರಿಯಾದ ರೀತಿಯಲ್ಲಿ ಜಾಗವನ್ನ ಕೂಡ ಕೊಟ್ಟಿಲ್ಲ. ಆದ್ರೂ ಕೂಡ ಪರವಾಗಿಲ್ಲ, ಇಲ್ಲಿರ್ತಕ್ಕಂಥ ಜಾಗ ನಾವು ಬಿಟ್ಕೊಟ್ಟಿದೀವಿ, ಜಲಾಶಯ ಈಗಾಗಲೇ ಕಟ್ಟ ಆಗಿದೆ, ಜಲಾಶಯದಲ್ಲಿ ನೀರನ್ನು ಕೂಡ ತುಂಬಿಸಲಾಗಿದೆ, ಅದ್ರ ಮುಂದೆ ಇರ್ತಕ್ಕಂಥ ಜಾಗನೂ ಕೂಡ ನಾವು ಬಿಟ್ಕೊಟ್ಟಿದೀವಿ. ಆದ್ರೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ನೀರೇನಿದೆ ಅದು ಎಲ್ಲರಿಗೂ ಕೂಡ ಸದ್ಬಳಕೆ ಆಗ್ಬೇಕು. ಅದ್ರ ಜೊತೆಯಲ್ಲಿ ಮುಂಭಾಗ ಇರ್ತಕ್ಕಂಥ ಜಾಗನೂ ಕೂಡ ಸದ್ಬಳಕೆ ಆಗಿ ಅಲ್ಲಿ ಅಭಿವೃದ್ಧಿನೂ ಕೂಡ ಹೊಂದಬೇಕು. ಆದ್ರೆ ಇದುವರೆಗೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯವನ್ನು ಸರ್ಕಾರಗಳು ಮಾಡುತ್ತೆ. ಯಾವ್ದಾವ್ದೋ ಯೋಜನೆಗಳಿಗೆ ಸಾಕಷ್ಟು ಹಣವನ್ನ ತುಂಬಿಸುವಂತ ಸರ್ಕಾರ ಈ ಬೇಕಾಗಿರ್ತಕ್ಕಂಥ ಯೋಜನೆಗಳು ಮತ್ತು ಪ್ರವಾಸೋದ್ಯಮವನ್ನ ಅನುಕೂಲಕ್ಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಯಾಕೆ ಮಾಡ್ತಿಲ್ಲ ಎಂಬಂತ ಪ್ರಶ್ನೆ ಹಾಸನ ಜಿಲ್ಲೆ ಜನತೆಗೂ ಕೂಡ ಕಾಡ್ತಿರ್ತಕ್ಕಂಥದ್ದು. ಇದಕ್ಕೆ ಪ್ರವಾಸೋದ್ಯಮ ಅಂತಾನೆ ಈ ಒಂದು ಇಲಾಖೆ ಇಟ್ಟಿದ್ದಾರೆ, ಅದಕ್ಕೆ ಒಂದು ಸಚಿವರು ಕೂಡ ಇರ್ತಾರೆ. ಆದ್ರೆ ಇಲ್ಲಿವರೆಗೂ ಆ ಸಚಿವರು ಈ ಜಾಗವನ್ನ ಬಂದು ಪರಿಶೀಲನೆ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಜಾಗ ಎಷ್ಟಿದೆ, ಎಷ್ಟು ಲಭ್ಯ ಇದೆ, ಏನೆಲ್ಲ ಮಾಡ್ಬೇಕು, ಇಲ್ಲಿರ್ತಕ್ಕಂಥ ಜಲಾಶಯನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಮತ್ತು ಪ್ರವಾಸಿಗರು ಇಲ್ಲಿಗೆ ಬರ್ಲಿಕ್ಕೆ ಯಾವ ರೀತಿ ಯೋಜನೆಯನ್ನ ರೂಪಿಸ್ಬೇಕು ಎಂಬುದು ಯಾವುದೇ ರೀತಿಯ ಪರಿಶೀಲನೆ ಮಾಡಿಲ್ಲ ಅಧಿಕಾರಿಗಳು. ಇಲ್ಲಿನ ಜನರು ಯಾವಾಗ ಆಗ್ರಹ ಮಾಡ್ತಾರೆ ಆಗಷ್ಟೇ ಅಧಿಕಾರಿಗಳು ಇಲ್ಲಿನ ಸಮಸ್ಯೆಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಏನಾಗ್ಬೇಕು ಆ ಅಭಿವೃದ್ಧಿ ಕಾರ್ಯ ಯೋಜನೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ತಾರೆ. ಆದ್ರೆ ಆ ಸರ್ಕಾರಕ್ಕೆ ಹೋದಂತ ಫೈಲ್ ಅಲ್ಲೇ ಉಳ್ಕೊಳುತ್ತೆ. ಯಾವುದೇ ರೀತಿಯಿಂದ ಅನುದಾನದ ಬಿಡುಗಡೆ ಕೂಡ ಇಲ್ಲಿವರೆಗೂ ಆಗೋದಿಲ್ಲ. ಆದ್ರೆ ಇಲ್ಲಿನ ಸ್ಥಳೀಯರು ಕೇವಲ ಬೇಡಿಕೆ ಇಡೋದಷ್ಟೇ ಅವ್ರ ಕೆಲಸ ಆಗಿದೆ. ಏನು ಜಾಗ ಇದೆ ಇದನ್ನ ಸದ್ಬಳಕೆ ಮಾಡ್ಕೊಳ್ಳೋದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲೂ ಕೂಡ ಈ ಜಾಗವನ್ನ ಸದ್ಬಳಕೆ ಮಾಡಿಕೊಂಡು ಹಾಸನ ಜಿಲ್ಲೆಗೆ ಹೆಚ್ಚಿನ ಪ್ರವಾಸಿಗರು ಬಂದು ಈ ಜಾಗವನ್ನ ಬಂದು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲಿ ಎಂಬುದು ಇಲ್ಲಿನ ಆಗ್ರಹ. ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಕೃಷ್ಣಮೂರ್ತಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.